ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ಕ್ವಿಕ್ಕಾಗೂ ಮುಗಿಯುತ್ತೆ, ಅದು ಬೇಗ ಮುಗಿಯುತ್ತೆ. 3 ಸ್ಟೆಪ್ ಇರುತ್ತೆ, ಆದರೆ ಕ್ವಿಕ್ಕಾಗೇ ಮುಗಿಯುತ್ತೆ ಅದು. ನಾನು ಆಮೇಲೆ ಸ್ಯಾಂಪಲ್ ಡಿಸೈನ್ ತೋರಿಸ್ತಿರೋದು ಇವತ್ತು. ಫಸ್ಟು ಒಂದು ನಾಟ್ ಹಾಕೋತಿದ್ದೀನಿ. ಇದು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ನಾನು. ನೋಡಿ, ಫಸ್ಟ್ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಆಮೇಲಿಂದ 2 ಚೈನು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತೊಗೊಂಡು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಇದೇ ರೀತಿ 2 ಕಂಬ, ಅಂದರೆ ಇದು ಒಂದು ಕಂಬ ಹಾಕಿದ್ದೀವಿ. ಈಗ ಡಬಲ್ ಕ್ರೋಶ ಇದು 2 ಚೈನ್ ಹಾಕಿರೋದ್ರಿಂದ ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಆ 2 ಚೈನ್ ಗ್ಯಾಪ್ ಬಿಟ್ಟು ಮತ್ತು ಪಕ್ಕದಲ್ಲಿ ಚುಚ್ಚಿ ಗ್ಯಾಪ್ ಬಿಟ್ಟು ಅದಕ್ಕೆ ಬಟ್ಟೆಗೆ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಡು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಅದ್ರ ಪಕ್ಕಕ್ಕೇ ಚುಚ್ಚಿ ಕಂಬ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲಿ ಮತ್ತು ಥ್ರೆಡ್ ತೊಗೊಂಡು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಮತ್ತು 2 ಚೈನ್ 1 2 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶ ಹಾಕೋಬೇಕು. ಕಂಬ ಡಬಲ್ ಕ್ರೋಶ 2 ಒಂದೇ. ನೋಡಿ, ಸೂಜಿ ಮೇಲೆ ಥ್ರೆಡ್ಡು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತಂದು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಮತ್ತು 2 ಚೈನ್ ಸೂಜಿ ಮೇಲೆ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ ಬಿಟ್ಟು ಮತ್ತು ಚುಚ್ಚಿ ಥ್ರೆಡ್ ತೊಗೋಬೇಕು. ಥ್ರೆಡ್ ತೊಗೊಂಡು 2ರಲ್ಲಿ 1 ಫ್ರೆಂಡ್ಸ್, ಇದೇ ರೀತಿ ಪೂರ ಸಾರಿ ಕಂಬಗಳನ್ನ ಹಾಕೊಂಡು ಹೋಗ್ಬೇಕು. ಅಂದರೆ ಡಬಲ್ ಕ್ರೋಶ 2 ಡಬಲ್ ಕ್ರೋಶ 2 ಚೈನು ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಫಸ್ಟ್ ಸ್ಟೆಪ್ ಬಂದು ಅದೇ ರೀತಿ ಇರುತ್ತೆ ನೋಡಿ. ಡಬಲ್ ಕ್ರೋಶ 2 ಚೈನ್ ಸರಿ ಚೈನು ಮತ್ತು 2 ಚೈನ್ ಗ್ಯಾಪ್ಗೆ ಚುಚ್ಚಿ ಥ್ರೆಡ್ ತೊಗೊಂಡು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಇದೇ ರೀತಿ ನಾನು ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪು ನೋಡಿ, ಸೂಜಿ ಮೇಲೆ ಥ್ರೆಡ್ಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಫ್ರೆಂಡ್ಸ್, ನೀವು ಇದಕ್ಕೆ ಬೇಕು ಅಂದರೆ 8 ಎಳೆ ಥ್ರೆಡ್ಡು ತೊಗೋಬೋದು. ಸ್ವಲ್ಪ ಥಿಕ್ನೆಸ್ ದಪ್ಪ ಕಾಣಿಸುತ್ತೆ. ನಿಮ್ಗೆ ಆ ರೀತಿ ದೊಡ್ಡದಾಗಿ ಬೇಕು ಅನಿಸಿದ್ರೆ ನೀವು 8 ಎಳೆ ಥ್ರೆಡ್ಡು ತೊಗೋಬೋದು ಅಥವಾ 7 ಎಳೆನೂ ತೊಗೋಬೋದು. ನಾನು ಇವಾಗ 6 ಎಳೆ ಥ್ರೆಡ್ಡಲ್ಲಿ ಹಾಕೋದು ತೋರಿಸ್ತಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ಗೆ ಬಿಟ್ಟು ಬಟ್ಟೆಗೆ ಚುಚ್ಚಿ ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಸೂಜಿ ಮೇಲೆ ಥ್ರೆಡ್ಡು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತೊಗೊಂಡು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ನೋಡಿ, ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾನೊಂದಿಷ್ಟು ದೂರ ಹಾಕಿದ್ದೀನಿ. ಈ ಸ್ಯಾಂಪಲ್ ಡಿಸೈನ್ ಇರೋದ್ರಿಂದ ನಾನು ಇಷ್ಟೇ ಹಾಕೋತಿದ್ದೀನಿ. ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕು ಇದೇ ರೀತಿ. ಫಸ್ಟ್ ಸ್ಟೆಪ್ಪು 2 ಕಂಬ 2 ಚೈನ್ 2 ಕಂಬ 2 ಚೈನ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಲಾಸ್ಟಿಗೆ ಎಂಡಿಗೆ 2 ಚೈನ್ ಹಾಕಿ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಶುರು ಮಾಡ್ತೀನಿ. ಫ್ರೆಂಡ್ಸ್, ನಾನಿವಾಗ ಲಾಸ್ಟಿಗೆ ಎಂಡ್ ಮಾಡಿ ಈ ರೀತಿ ಕಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಸ್ಟೆಪ್ ಹಾಕಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾವಿಲ್ಲಿ 2 ಕಂಬ ಹಾಕಿದ್ವಲ್ಲ, ಅಂದರೆ 2 ಚೈನ್ ಹಾಕಿ ಮತ್ತು 1 ಕಂಬ ಹಾಕಿರೋ ಗ್ಯಾಪ್ ಇದೆಯಲ್ಲ, ಅಲ್ಲೋಗಿ 1 ನಾಟ್ ಹಾಕೋತಿದ್ದೀನಿ. ಅಲ್ಲೊಂದು ನಾಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ನಾಟು. ಇದು ಕೂಡ ನಾನು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಮತ್ತು 2 ಚೈನು ಮತ್ತು
ಪಕ್ಕದಲ್ಲಿ 2 ಚೈನ್ ಇದೆಯಲ್ಲ ಆ ಗ್ಯಾಪ್ಗೆ ಹೋಗಿ ಥ್ರೆಡ್ ತಂದು ಮತ್ತೆ 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಇದು ಕೂಡ ಕಂಬಾನೇ, ನೆಕ್ಸ್ಟ್ ಸ್ಟೆಪ್ಪು ಕೂಡ ಕಂಬಾನೇ. ಇದು ಫ್ರೆಂಡ್ಸ್ ಸಿಂಪಲ್ ಆಗಿದೆ ಡಿಸೈನ್ ಬಂದು, ಮತ್ತು ಕ್ವಿಕ್ಕಾಗೂ ಮುಗಿಯುತ್ತೆ. ಇದು 1-2 ಅವರ್ಸಲ್ಲೆಲ್ಲ ಹಾಕ್ಬಿಡ್ಬೋದು. ಅದಲ್ಲದೆ ವಿತೌಟ್ ಕುಚ್ಚಿರೋದ್ರಿಂದ ನಿಮಗೆ ಬೇಗನೂ ಮುಗಿಯುತ್ತೆ ಇದು. ನೋಡಿ, ಸೂಜಿ ಮೇಲೆ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಮತ್ತೆ ಥ್ರೆಡ್ ತಂದು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1, ಮತ್ತು 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ 2 ಚೈನ್ ಗ್ಯಾಪ್ಗೆ ಹೋಗಿ ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಅದೇ ರೀತಿ ಫ್ರೆಂಡ್ಸ್ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಕೂಡ ಕಂಬನೇ, ಸೆಕೆಂಡ್ ಸ್ಟೆಪ್ ಬಂದು ಅದನ್ನು ಕೂಡ ನೀವು ಫಿಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪು ಕೂಡ ಸೆಕೆಂಡ್ ಸ್ಟೆಪ್ ಈ ರೀತಿ ಫಿಲ್ ಆಗಿದೆ ನೋಡಿ. ಇದೇ ರೀತಿ ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ. ಈಗ ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ಸೆಕೆಂಡ್ ಸ್ಟೆಪ್ ಮುಗಿದ ಮೇಲೆ ಇದು ಥರ್ಡ್ ಸ್ಟೆಪ್ ತೊಗೋತಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಕಲರ್ ಹಾಕಿನಲ್ಲ ಅದೇ ಕಲರ್ ತೊಗೋತಿದ್ದೀನಿ. ಮತ್ತು ನೀವು ಬೇಕು ಅಂದರೆ 3 ಕಲರ್ ಸ್ಯಾರಿ ಇತ್ತು ಅಂದರೆ ನೀವು 3 ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 2 ಕಂಬ ಹಾಕಿದ್ನಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ನಾಟ್ ಹಾಕೋತಿದ್ದೀನಿ. ನಾಟ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ 2 ಚೈನ್ ಇತ್ತಲ್ಲ ಅಲ್ಲಿ ಹೋಗಿ ಮತ್ತೆ ಒಂದು ನಾಟ್ ಹಾಕ್ಕೊಂಡು 2 ಚೈನ್ ಹಾಕ್ತಿದ್ದೀನಿ. 2 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಮತ್ತೆ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಥ್ರೆಡ್ ತಂದು ಮತ್ತು 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತು ಥರ್ಡ್ ಸ್ಟೆಪ್ಪಲ್ಲಿ ಈ ರೀತಿ ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ. ಗೋಲ್ಡ್ ಕಲರ್ ಕ್ರಿಸ್ಟಲ್ ಬೀಡಿದು ಗೋಲ್ಡ್ ಕಲರ್ ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಕ್ರೋಶಾಗೆ ಬೀಡ್ ಹಾಕ್ಕೊಂಡು ಥ್ರೆಡ್ಗೆ ತೂರಿಸ್ಕೋಬೇಕು. ಥ್ರೆಡ್ಗೆ ತೂರಿಸ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಕಂಬ ಫಿಲ್ ಮಾಡಬೇಕು. ಕಂಬ ಅಂದರೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ಗೆ ಮತ್ತೆ ಹೋಗಿ 3 ಇರುತ್ತೆ, ಥ್ರೆಡ್ ತಂದಮೇಲೆ 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಕ್ರಿಸ್ಟಲ್ ಬೀಡನ್ನ ಕ್ರೋಶಾಗೆ ಹಾಕ್ಕೊಂಡು ಥ್ರೆಡ್ಗೆ ತೂರಿಸಿ ಮತ್ತು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಈ ಚೈನ್ ಗ್ಯಾಪ್ ಇದೆಯಲ್ಲ 2 ಚೈನ್ ಗ್ಯಾಪು ಅಲ್ಲಿ ಹೋಗಿ ಮತ್ತೆ ಥ್ರೆಡ್ ತಂದು 3 ಆಗುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಫ್ರೆಂಡ್ಸ್ ಇದಕ್ಕೂ ಕೂಡ ಕಂಬನೇ. ಕಂಬ 1 ಬೀಡು, 2 ಕಂಬ 1 ಬೀಡು. ನೀವು ಬೇಕು ಅಂದರೆ ಇದರಲ್ಲಿ 2 ಕಂಬ 1 ಬೀಡ್ ಹಾಕಿ ಮತ್ತು 2 ಕಂಬ ಚೈನ್ಗೆ ಗ್ಯಾಪ್ ಬಿಡ್ಕೋಬೋದು. ನೀವು ಕುಚ್ಚು ಕಟ್ಟೋದಕ್ಕೋಸ್ಕರ ಗ್ಯಾಪ್ ಬಿಡ್ಕೋಬೋದು. ಬೇಕು ಅಂದರೆ ಕುಚ್ಚು ಇಷ್ಟಪಡೋರು ನೀವು ಆ ರೀತಿ ಮಾಡ್ಬೋದು. ವಿತೌಟ್ ಕುಚ್ಚು ಯಾರಿಗೆಲ್ಲ ಇಷ್ಟ ಇಲ್ಲ ನೀವು ಈ ಡಿಸೈನ್ ಟ್ರೈ ಮಾಡ್ಬೋದು. ಕ್ರೋಶಾಗೆ ಬೀಡ್ಸ್ ತೋರಿಸಿ ಮತ್ತು ಥ್ರೆಡ್ ಒಳಗಡೆ ಫಿಲ್ ಮಾಡಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಮತ್ತೆ ಥ್ರೆಡ್ ತೊಗೊಂಡು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಸೂಜಿ ಮೇಲೆ ಥ್ರೆಡ್ಡು ಈ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಥ್ರೆಡ್ ತಂದು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಥರ್ಡ್ ಸ್ಟೆಪ್ಪು ಕೂಡ ಈ ರೀತಿ ಆಗಿದೆ ನೋಡಿ. ಈ ರೀತಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ಇಲ್ಲಿ 1 ಬೀಡ್ ಹಾಕಿದ್ದೀವಿ, 1 ಕುಚ್ಚು 1 ಬೀಡ್ 1 ಕುಚ್ಚು ಆ ರೀತಿ ಹಾಕೋಬೋದು. ಇಲ್ಲ ಅಂದರೆ 3 ಬೀಡು 1 ಕುಚ್ಚು ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಹಾಕೋಬೋದು. ಇಲ್ಲಿ ಅದು ನಿಮ್ಮ ಕ್ರಿಯೇಟಿವಿಟಿ. ಈಗ ಲಾಸ್ಟಿಗೆ ಎಂಡ್ ಮಾಡೋಣ. ಎಂಡ್ ಮಾಡಿಬಿಟ್ಟು 2 ಚೈನ್ ಹಾಕಿ ಟ್ರಿಮ್ ಮಾಡಿಕೊಂಡು ಇದು ಸ್ಟಿಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ಈ ರೀತಿ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಕಟ್ ಮಾಡಿ ಈ ರೀತಿ ಗ್ಲೂ ಹಾಕೊಳ್ಳೋಣ.
ಫ್ರೆಂಡ್ಸ್ ಇದು ಸ್ಟಿಕ್ ಮಾಡಾಗಿದೆ. ಫೈನಲ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಕ್ರಿಸ್ಟಲ್ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ನಿಮಗೆ ಕ್ವಿಕ್ಕಾಗೂ ಮುಗಿಯುತ್ತೆ, ಬೇಗ ಮುಗಿಯುತ್ತೆ. ಅರ್ಜೆಂಟ್ ಯಾರಿಗಿದೆ ಸಾರಿ ಕುಚ್ಚಾಕೋದು ಅವ್ರಿಗೆ ಈ ಡಿಸೈನ್ ಚೂಸ್ ಮಾಡಿದ್ರೆ ಬೇಗ ಕೂಡ ಮುಗಿಯುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ವಿತ್ ಕುಚ್ಚು ಹಾಕೋಬೋದು. ಇಲ್ಲಿ 2 ಗ್ಯಾಪ್ ಏನು ಹೇಳಿದೆ ಆ ರೀತಿ 2 ಗ್ಯಾಪ್ ಕೊಟ್ಕೊಂಡು, ಅಂದರೆ ಒಂದು ಬೀಡು ಒಂದು ಕುಚ್ಚಿಗೆ ಗ್ಯಾಪ್ ಕೊಟ್ಕೊಂಡು ಆ ರೀತಿ ಹಾಕೋಬೋದು. ನಿಮ್ಮ ಕ್ರಿಯೇಟಿವಿಟಿ, ನೀವು ಹೇಗೆ ಕುಚ್ಚಬೇಕು, ಎಷ್ಟು ಗ್ಯಾಪ್ಗೆ ಕುಚ್ಚಬೇಕು ಅಷ್ಟು ಗ್ಯಾಪ್ ಬಿಟ್ಟು ನೀವು ಕೊಡ್ಕೋಬೋದು ಬೇಕಾದರೆ ಕುಚ್ಚಿಗೆ ಜಾಗನ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.